ಪಂಚಾಯತಲ್ಲಿ ನೀರು ಬಿಲ್ ಕಟ್ಟಲ್ಲ ಅಂತ ನೋಟಿಸ್ ಕಳಿಸಿದ್ರು. ನೋಟಿಸಲ್ಲಿ ನೀರು ಬಿಲ್ ಕಡ್ಡಾಯವಾಗಿ ಕಡಿತಗೊಳಿಸುತ್ತೇವೆ ಅಂತ ಕಳಿಸಿದ್ರು. ಮತ್ತು ನಮಗೆ ಪಂಚಾಯತಿಯಿಂದ ಯಾವ ಸೌಲಭ್ಯನೂ ಕೊಡುವುದಿಲ್ಲ ಅಂತ ಕಳಿಸಿದ್ರು. ಇನ್ನು ಮುಂದೆ ಇದೇ ಥರ ಆದರೆ ನಾವು ಅವ್ರ ಮೇಲೆ ಯಾವ ಥರ ನಮ್ಮ ಇದ್ರ ಮೇಲೆ ಬಹಿಷ್ಕಾರ ಥರ ಅವರೊಂದು ಅರ್ಜಿ ಕಳಿಸಿದ್ರು. ಇನ್ನು ಮುಂದೆ ಇದೇ ಥರ ಮಾಡಿದರೆ ನಾವು ಮುಂದೆ ಕ್ರಮ ತಗೊಳ್ತೀವಿ, ಎಲ್ಲ ಜನರೆಲ್ಲ ಒಟ್ಟು ಸೇರಿ. ಇದು ಒಳ್ಳೆ ನೀರು ಕೊಟ್ಟಾಗಿದ್ದರೆ ನಾವು ಬಿಲ್ ಕೊಟ್ಟೋಕೆ ರೆಡಿ ಆಗಿ ಕಳೆವರ ಇವತ್ತು ನಮ್ಮ ಬಡಗುಡ್ಡೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಜನರಿಗೆ ಈಗಾಗಲೇ ನೀರು ಕೊಡ್ತಿದ್ರು ಪಂಚಾಯತಿಂದ. ಆದರೆ ಆ ನೀರು ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ ಅನ್ನೋ ಉದ್ದೇಶದಿಂದ ಅವರು ಅದರ ತೆರಿಗೆಯನ್ನು ಕಟ್ಟದೆ ಹಾಗೆ ಬಾಕಿ ಉಳಿಸ್ಕೊಂಡಿದ್ರು. ಅದರ ಬಗ್ಗೆ ನಮ್ಮ ಪಂಚಾಯತ್ನ PDO ಒಂದು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸನ್ನು ಓದಿಕೊಂಡಾಗ ಅದರಲ್ಲಿ ಒಂಥರ ಬೆದರಿಕೆ ಹಾಕಿದಾಗಿದೆ. ಆದರೆ ಕುಡಿಯುವ ನೀರಿಗೆ ಯೋಗ್ಯವಿಲ್ಲದ ಕಾರಣ ಅವರೆಲ್ಲ ಕಡಿತ ಮಾಡಿದ್ದಾರೆ, ಕಟ್ಟಲಿಲ್ಲ. ಆದರೂ ಅದನ್ನು ಇವತ್ತು ನಾವು ಪಂಚಾಯತಿ ಬಂದು ಚರ್ಚೆ ಮಾಡಿದಾಗ ಅವರು ಕೆಲವೊಂದು ತೀರ್ಮಾನ ತಗೊಂಡಿದ್ದಾರೆ. ಅದು ನಾವು ಕೊಟ್ಟದ್ದು ತಪ್ಪಾಗಿದೆ. ಆದರೆ ಇನ್ನು ಮುಂದೆ ನಾವು ಅಂಥ ಒಂದು ಒಳ್ಳೆಯ ನೀರನ್ನು ಕೊಟ್ಟ ನಂತರ ನಾವು ಅದನ್ನು ನೀವು ಬಿಲ್ ಕಟ್ಬೋದು ಅಂತೆಲ್ಲ ಒಪ್ಕೊಂಡಿದ್ದಾರೆ. ಹಾಗೆ ಇಂಥ ಒಂದು ನೋಟಿಸ್ ನೋಡಿದಾಗ ತುಂಬ ಬೆದರಿಕೆ ಹಾಕಿದಾಗಿದೆ. ಆದರೆ ಪಂಚಾಯತಿ ಒಳ್ಳೆ ಕೆಲಸ ಮಾಡಿದಂಥ ಪಂಚಾಯತ್ ಆದರೂ ಇಂಥ ಒಂದು ನೋಟಿಸ್ ಕೊಟ್ಟು ಜನರ ಮನಸ್ಸನ್ನು ಅಂತ ಕಲುಷಿತಗೊಳಿಸಿದ್ದಾರೆ. ಇದೆಲ್ಲ ಹಾಗೆ ಇಂಥ ಒಂದು ನೋಟಿಸ್ ಕೊಡುವಾಗ ಭಾಳ ಜಾಗ್ರತೆ ವಹಿಸ್ಕೊಂಡಿದ್ರೆ ಒಳ್ಳೆಯದು. ಹಾಗೆ ಮುಂದೆ ಅಂಥ ಪಂಚಾಯತಿಯ ನೋಟಿಸ್ ಕೊಟ್ಟವರಿಗೆ ತುಂಬ ತೊಂದರೆ ಆಗ್ತದೆ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮುಂದೆ ಇಂಥ ನೋಟಿಸ್ ಕೊಡುವಲ್ಲಿ ಅವರು ಭಾಳ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತ ನಾನು ಈ ಒಂದು ಸಲಹೆಯನ್ನು ಕೊಡ್ತೀನಿ. ದಾರಿ ಕೊಡ್ತೀವಿ ಯಾರಿಗೂ ಅಂತ ಹೇಳಿದ್ರೆ ನಿಮ್ಗೆ ದಾರಿ ಇಲ್ಲ, ನೀರು ಬಿಲ್ ಕಟ್ಟಕ್ಕೆ ದಾರಿ ಇಲ್ಲ. ಹಾಗೂ ಯಾವುದೇ ದೃಢೀಕರಣಗಳನ್ನ ಇನ್ನು ಮುಂದೆ ನೀಡುವುದಿಲ್ಲ. ದೃಢೀಕರಣ ಅಂದ್ರೆ ಅಂತ ಗೊತ್ತಾ, ಒಂದು ಡೆತ್ ಆಯ್ತು ಅವ್ರ ಮನೆಗೆ, ಯಾರ ಮನೆಗೆ, ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಡುವುದಿಲ್ಲ. ದೃಢೀಕರಣ ಅಂದ್ರೆ ಬರ್ತ್ ಆಯ್ತು, ಯಾರು ಹುಟ್ಟರು ಅವ್ರಿಗೆ ನಾವು ಬರ್ತ್ ಸರ್ಟಿಫಿಕೇಟ್ ಕೊಡುವುದಿಲ್ಲ. ನಾನು 2 ದಿನ ಬಹಳ ಗಂಭೀರ ತಗತ್ತೆ. ಯಾಕಂದ್ರೆ ಯಾರ ಮನೆ ತೀರ್ಕೊಂಡ್ರೆ ಯಾರ ಮನೆಗೆ ಡೆತ್ ಸರ್ಟಿಫಿಕೇಟ್ ಇಲ್ಲ. ಈ ದೃಢೀಕರಣಗಳನ್ನ ಕೊಡುವುದಿಲ್ಲ ಅಂದ್ರೆ ಅರ್ಥ ಏನಂತಾದ್ರೆ, ನನಗೆ ನೀರಿಂದ ನೀವು ಏನ್ ಬೇಕಾದ್ರೂ ಮಾಡ್ತೀವಿ, ಕಟ್ಟು ಮಾಡಿಯೋ, ನೀರು ಕೊಡ್ತೀರೋ, ದನ ನೀರು ಕೊಡ್ತೀರೋ, ನಲ್ಲಿ ಹೆಚ್ಚು ಗೊತ್ತಿಲ್ಲ ನನಗೆ. ಆದ್ರೆ ಈ 3 ಶಬ್ದ ಕಡಿ ಶಾಶ್ವತವಾಗಿ ಕಡಿತಗೊಳಿಸ್ತೇವೆ, ನಿಮ್ಮ ಎಲ್ಲ ಸೌಲಭ್ಯಗಳನ್ನ ತಡೆ ಹಿಡಿತೇವೆ, ನಿಮ್ಮ ದೃಢೀಕರಣವನ್ನು ಯಾವುದು ಕೊಡುವುದಿಲ್ಲ. ಈ 3 ಶಬ್ದಗಳು ಎಂತ? ಇಲ್ಲಿ 3 ಶಬ್ದವನ್ನ ನಿನ್ನೆ ನಾನು ಕೂತ್ಕೊಂಡು ಮಾತಾಡ, ನನಗೆ ಬೇಜಾರಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪಂಚಾಯತ್ ನಾನು ಇವತ್ತಿನವರೆಗೂ ಮಾತಾಡಿಲ್ಲ. ಈ 3 ಶಬ್ದಗಳು ಅಟ್ರಾಸಿಟಿ ಆಗ್ತದೆ. ಇಲ್ಲಿ ಸೆಕ್ಷನ್ ಸಮೇತ ಕಳಿಸ್ಕೊಡ್ಬೇಕು. ಏನಂತ ಹೇಳಿದ್ರೆ 3(1)F ಅಲ್ಲಿ ಅರಣ್ಯದ ಸಂಪರ್ಕದ, ನೀರು ಸಂಪರ್ಕದ ಭೂಮಿಯನ್ನ ಯಾವುದೇ ಕಾರಣಕ್ಕೂ SCT ಕಡಿತ ಮಾಡುವುದಿಲ್ಲ. ಒಂದು ಅಲ್ಲಿತ್ತು ಬೋರ್ಡಾಗಿತ್ತು. ಇನ್ನೊಂದು ವಿಚಾರ, ಇದೀಗ ನಾವೀಗ ಜನರಲ್ಲಿ ಯಾರು ಬೇರೆ ಜನರು ಇದ್ರಿಲ್ಲ, ನಾವು ಎಲ್ಲರೂ SCT ಕಟ್ಟು ಮಾಡೋಕ್ಕೋಸ್ಕರ ಹೇಳುತ್ತೇನೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಪರಿಷ್ಠ ಜಾತಿಗೆ ಸಂಬಂಧಪಟ್ಟಂತ ನೀರನ್ನ ಇದರ ಕಟ್ಟು ಮಾಡಿದರೆ ಪ್ಲಸ್ ಇಲ್ಲಿ ನಿಮ್ಗೆ ಅಂತ ಶಾಶ್ವತ ಪರಿಹಾರ ದೃಢೀಕರಣ ಕೊಡೋದು ಸಾಮಾಜಿಕ ಬಹಿಷ್ಕಾರ. ಸಾಮಾಜಿಕ ಬಹಿಷ್ಕಾರ ಕೂಡ SC/ST ನೋಟಿಸ್ ಕೊಟ್ಟಿದ್ರು. ಅದು ಸಾಮಾಜಿಕ ಬಹಿಷ್ಕಾರ ಅಂತ ನಾವು ಅನ್ಕೊಂತೀವಿ. ಬಿಲ್ ಕಟ್ತಿದ್ದ ಕಾರಣಕ್ಕೆ ಬಿಲ್ ಕಟ್ಟೋದಿಲ್ಲ ಅಂದ್ರೆ ನಮ್ಗೆ ಬೆದರಿಕೆ. ನಾವು ಒಳ್ಳೆ ನೀರು ಕೊಟ್ಟರು ಯಾವ ಕಾರಣಕ್ಕೂ ನಾವು ಬಿಲ್ ನಿಲ್ಲಿಸೋದಿಲ್ಲ. ಆದರೆ ಅವರು ಯಾವುದೇ ಸೌಲಭ್ಯಗಳು ಈ ಪಂಚಾಯತಿಯಿಂದ ನಿಮಗೆ ಕೊಡುವುದಿಲ್ಲ ಅಂತ ನಮಗೆ ಬೆದರಿಕೆ ಹಾಕಿದರು. ಇನ್ನು ಮುಂದೆ ಹೀಗೆ ಆದರೆ ನಮ್ಮ ಪರಿಸ್ಥಿತಿ ಹೇಗೆ ಅಂದೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರ ದುಡ್ಡುಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಪಂಚಾಯತ್ ಅಲ್ಲಿ ಮಟ್ಟಿಗೆ ಮಾತಾಡೋದಾಗಿದ್ದ ನೀರಿಲ್ಲ, ಈಗ ಮಾತಾಡೋದಾಗ ಮುಂದೆ ನೀವು ಪರಿಹಾರ ಕೊಡಿ, ಇಲ್ಲಿಗೆ ನಿಲ್ಲಿಸಿ. ಆ ದುಡ್ಡಿನ ಮೀಟರ್ ಬೋರ್ಡ್ನ ಇಲ್ಲಿ ನಿಲ್ಲಿಸಿ, 3200 ನಿಲ್ಲಿಸಿ ಬಿಡಿ, ಅಲ್ಲಿಗೆ ಕಂಟಿನ್ಯೂ ಮಾಡೋದು ಬೇಡ. ಈ ದುಡ್ಡನ್ನ ಒಳ್ಳೆ ನೀರು ಕೊಟ್ಟರ ಮೇಲೆ ಕಟ್ತೀವಿ.